ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನೋಡಿ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವೇನು ಸಾಮಾನ್ಯವಾಗಿ ಸೌಜನ್ಯಕ್ಕೆ ಇವತ್ತು ಗವರ್ನರು ರಾಜ್ಯ ಸರ್ಕಾರ ಕೊಟ್ಟಂತ ಒಂದು ಭಾಷಣನ ಓಡಿದಂತ ಒಂದು ಪದ್ಧತಿ ಏನಿತ್ತು, ಆ ಪದ್ಧತಿನ ಇವತ್ತು ಗಾಳಿಗೆ ತೂರಿ ಗವರ್ನರು ಅವ್ರಿಗೆ ಬೇಕಾದಂತ 4 ಮಾತನಾಡಿ ಸರ್ಕಾರ ಕೊಟ್ಟಂತ ಒಂದು ಪ್ರತಿನಾದನ್ನ ಗಮನಕ್ಕೆ ತಗೊಂಡೆ ಅವರು ರಾಜ್ಯದ ಯಾವುದೇ ಒಂದು ಕಾರ್ಯಕ್ರಮ ಗವರ್ನರ್ ಭಾಗವಹಿಸಿದ ಸಂದರ್ಭದಲ್ಲಿ ರಾಷ್ಟ್ರಗೀತೆಯಿಂದ ಪ್ರಾರಂಭ ಆಗುತ್ತೆ, ರಾಷ್ಟ್ರಗೀತೆಯಿಂದ ಮುಗಿಯುತ್ತೆ. ರಾಷ್ಟ್ರಗೀತೆಯನ್ನ ಮುಗಿಸದೆ ಕೂಡ ಅವರು ವೇದಿಕೆಯನ್ನ ಬಿಟ್ಟು ಅವರು ಹೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಕೇಳಿ ಸ್ವಾಮಿ ಬಂದು ರಾಷ್ಟ್ರಗೀತೆಗೆ ಗೌರವ ಕೊಡಿ, ರಾಜ್ಯ ಸರ್ಕಾರದ ಭಾಷಣ ಮುಗಿಸಿ ಅಂತ ಕೇಳಿದಂತದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ನೋಡಿ, ಪೂರ್ತಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೂ ಕೂಡ ಮಲ್ತಾಯಿ ಧೋರಣೆ ಮತ್ತೆ ಒಂದು ಮಲ್ತಾಯಿ ಒಂದು ನಡವಳಿಕೆ ಆಗ್ತಾ ಇದೆ. ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳನ್ನ ಇವತ್ತು ಹತೋಟಿಗೆ ತಗೊಳ್ಳೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಪಾಲರನ್ನ ಕೈಬೊಂಬೆಯಾಗಿ ಬಳಸಿಕೊಂಡು ಇಲ್ಲಿ ನಾವು ಮಾಡಂತ ಕಾಯ್ದೆಗಳನ್ನ, ಕಾನೂನುಗಳನ್ನ ಎಲ್ಲವನ್ನೂ ಕೂಡ ತಡೆಗಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ಸತತವಾಗಿ ನೋಡ್ತಾ ಬರ್ತಾ ಇದೀವಿ. ಒಕ್ಕೂಟದ ವ್ಯವಸ್ಥೆನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಇವತ್ತು ಸರ್ವಾಧಿಕಾರ ಧೋರಣೆನ ಏನು ಇವತ್ತು ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ, ಬಿಜೆಪಿ ಆಡಳಿತ ಇಲ್ಲದಿದ್ದಂತ ರಾಜ್ಯಗಳ ಮೇಲೆ ಏನು ತೋರಿಸ್ತಾ ಇದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ವಿರೋಧ ಇದೆ. ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಂತ ಸ್ಟಾಲಿನ್ ಕೂಡ ಅದೇ ಹೇಳಿದ್ದಾರೆ, ಆ ಸಂಪ್ರದಾಯ ಕೈ ಬಿಡಬೇಕು ಅಂತ. ಇವತ್ತು ನಾವು ನೋಡ್ತಾ ಇದ್ದಂಗೆ ಬಿಲ್ಗಳು ಪಾಸ್ ಮಾಡೋದಾಗಿರ್ಬೋದು, ಅಧಿವೇಶನದ ಭಾಷಣಗಳಲ್ಲಾಗಿರ್ಬೋದು, ಇವೆಲ್ಲದರಲ್ಲಿ ಕೂಡ ಬಿಜೆಪಿ ತನ್ನ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರ ಎಲ್ಲಿ ಬಿಜೆಪಿ ಆಡಳಿತ ಇಲ್ವೋ ಆ ಎಲ್ಲಾ ಸರ್ಕಾರಗಳ ಮೇಲೂ ಕೂಡ ಗವರ್ನರ್ನ ಇಟ್ಕೊಂಡು ಬ್ಯಾಕ್ ಡೋರ್ ಇಂದ ಇಲ್ಲಿ ಆಡಳಿತ ಮಾಡುವಂತ ಒಂದು ಪ್ರಯತ್ನ ಮತ್ತೆ ಒಕ್ಕೂಟದ ವ್ಯವಸ್ಥೆನ ಕಗ್ಗೊಲೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.